ಹಾಯ್ ಹಲೋ ವೆಲ್ಕಮ್ ಟು ಅಪ್ಪು ಸುದ್ದಿ ವ್ಲಾಗ್ಸ್. ಎಲ್ಲರಿಗೂ ನಮ್ಮ ಸ್ಟಾರ್ಸ್ಗಳಿಗೂ ವೆಲ್ಕಮ್ ಹೇಳ್ತಾ ಈ ದಿನದ ಶುರು ಮಾಡೋಣ. ಈ ದಿನದ ವ್ಲಾಗ್ಸ್ ನಿಮಗಾಗಿ ಬನ್ನಿ. ಆ, ಇವತ್ತಿನ ಪೂಜೆ ನೇಮ ನಿಷ್ಠೆ ಎಲ್ಲ ಆಯಿತು. ಸುದಿಯ ಒಂಚೂರು ಸ್ವಲ್ಪ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್ ಎರಡೂ ಸರಿ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ತಾ ಎಲ್ಲ ಹೇಗಿದ್ದೀರಾ, ಹೇಗೆ ದಿನಗಳು ಫಾಸ್ಟಾಗಿ ಓಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನು ತಿಂಗಳುಗಳು ಮುಗಿಯೋದೇ ಗೊತ್ತಾಗಲ್ಲ, ತಿಂಗಳುಗಳು ಹೋಗೋದೇ ಗೊತ್ತಾಗ್ತಾಯಿಲ್ಲ, ವರ್ಷಗಳು ಹೊರಡೋಗ್ತಾಯಿದೆ. ನಮ್ಗಳಿಗೆಲ್ಲರಿಗೂ ಏಜ್ ಆಗ್ತಾಯಿದೆ, ಮಕ್ಕಳುಗಳೆಲ್ಲ ದೊಡ್ಡವರಾಗ್ತಾ ಇದ್ದಾರೆ, ಎಲ್ಲನೂ ಮುಂದೋಗ್ತಾಯಿದೆ. ನಾವು ಮುಂದೋಗೋದೊಂದು ಮಾತ್ರ ಬಾಕಿ ಅಲ್ವಾ. ಮುಂದೋಗ್ತಾ ಇರೋಣ, ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಈ ದಿನದ ಥಾಟ್ಸ್ ಸುಬ್ಬಿ ಅಮ್ಮನಿಂದ. ಈ ದಿನ ಥಾಟು ಏನಂತ ಹೇಳೋದು ಅಂತಂದರೆ, ನಾನು ಒಂದು ಸ್ವಲ್ಪ ಥಾಟ್ಸ್ಗಳು ಹೇಳಬೇಕಾದ್ರೆ ನನ್ನ ಅನುಭವದ ಮೇಲೆ ಹೇಳ್ತಾ ಇರ್ತೀನಿ. ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ನಿನ್ನೆ ರಿಲೇಷನ್ಶಿಪ್ ಬಗ್ಗೆ ಹೇಳಿದೆ. ಒಂದು ಸಾರಿ, ಯಾಕೆಂದರೆ ನಿನ್ನೆ ವಿಡಿಯೋನ ಹಾಕೋದು ಲೇಟ್ ಆಯಿತು. ಸ್ವಲ್ಪ ಲೇಟ್ ಆಗಿರೋದ್ರಿಂದ ಸಾರಿ ಕೇಳ್ತೀನಿ. ಬಟ್ ಯಾವತ್ತೂ ಇನ್ಮೇಲೆ ನಾನು ಮಿಸ್ ಮಾಡಲ್ಲ. 11:30ಗೆ ನಾನು ನನ್ನ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲ ನಮ್ಮ ಸ್ಟಾಫ್ಸ್ಗಳಿಗೂ ಕೇಳ್ಕೊತಾ, ಈ ದಿನದ ಥಾಟ್ ಏನು ಅಂತಂದರೆ, ಪೂಜೆದು ಅನ್ನೋದನ್ನು ಯಾಕೆ ಮತ್ತೆ ತೊಗೋತಾ ಇದ್ದೀನಿ ಅಂದರೆ, ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಅಮ್ಮ ನೀವು ಯಾವಾಗಲೂ ಮೌಲಿಂಗ್ ಬೈತಾ ಇರ್ತೀರ, ಅಪ್ಪಗೆ ಬೈತಾ ಇರ್ತೀರ, ಮೌಲಿಂಗೆ ಪೂಜೆ ಮಾಡು, ಆ ಥರ ಇರು, ನೀನು ಈ ಥರ ಇರು ಅಂತ ಹೇಳ್ತಾ ಇರ್ತೀರ. ಪೂಜೆ ಮಾಡಿ ಎಷ್ಟರ ಮಟ್ಟಿಗೆ ಸರಿ ಅದು? ಪೂಜೆ ಮಾಡಿದವ್ರು ಮಾತ್ರ ಚೆನ್ನಾಗಿರ್ತಾರೆ, ಆದರೆ ಪೂಜೆ ಮಾಡದೇ ಇರೋರೇ ಚೆನ್ನಾಗಿರಲ್ವ ಅಂತ? ಖಂಡಿತ ಇಲ್ಲ. ಮನಸ್ಸೊಳಗಡೆಗೂ ಪೂಜೆ ಮಾಡ್ಬೋದು, ಆಚೆಗೂ ಪೂಜೆ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ನೀವು ಪೂಜೆ ಮಾಡೋ ವಿಧ ಬೇರೆ ಬಿಟ್ಟರೆ ಖಂಡಿತ ನಾನು ಯಾವುದು ಪೂಜೆಗೂ ನಾನು ಅದನ್ನು ಕಮೆಂಟ್ ಮಾಡ್ತಾಯಿಲ್ಲ. ನೀವು ಮನಸ್ಸೊಳಗಡೆ ಇದ್ದುಕೊಂಡು ಕೂತ್ಕೊಂಡು ಜಪ ಮಾಡೋ ಅಂಥ ತಾಕತ್ತು ಯಾರಿಗೆ ಬರುತ್ತೆ? ನನ್ನ ಪೂಜೆ ಏನು ಅಂತಂದರೆ, ನನ್ನ ದೇವ್ರ ಅಲಂಕಾರ ಮಾಡಿ ನನ್ನ ಕಣ್ಣು ತುಂಬ್ಕೊತೀನಿ ದೇವ್ರನ್ನ, ಅದು ನನ್ನ ಪೂಜೆ ಅಷ್ಟೇ ನಾನು ಹೇಳ್ತಾ ಇರೋದು. ಏನೋ ಪೂಜೆ ದೇವ್ರ ಅಲಂಕಾರ ಮಾಡಿ ಅವನು ಅದೇ ದೇವರು ಅಂತ ನನ್ನ ಮನಸ್ಸೊಳಗಡೆ ಇಟ್ಕೊಂಡು ನಾನೊಂದು ದೇವ್ರಿಗೆ ಹೂವು ಹಾಕಿ ನನ್ನ ಮಂತ್ರದಲ್ಲೇ ದೇವ್ರನ್ನ ಜಪಿಸ್ತೀನಿ, ಮಾಡ್ತೀನಿ ಅನ್ನೋದು ಆ ಥರ ಇಲ್ಲ ನನಗೆ. ದೇವ್ರನ್ನ ತುಂಬ್ಕೋತೀನಿ. ಪ್ಲಸ್ ನಾನು ಏನು ಮಾಡ್ತೀನಿ ಅಂದರೆ, ಒಂದು ನನಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ರಿಫ್ರೆಶ್ ಆದಂಗೆ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಅನುಭವ ಆಗಿರಬಹುದೇನೋ. ಹಂಗಾಗಿ ಅಷ್ಟು ಬಿಟ್ಟರೆ ಖಂಡಿತ ನನಗೆ ಪೂಜೆ ಮಾಡೋದು ಮಾತ್ರಕ್ಕೆ ಹೀಗೆ ಆಗಿರುತ್ತಾ, ಹಾಗಾದ್ರೆ ಯಾರೂ ಉದ್ಧಾರ ಆಗಲ್ವಂತ ನನಗೆ ಪರ್ಸ್ನಲಾಗಿ ನನಗೆ ಅವರು ಹೆಸರು ಬೇಡ ಅಂತ ಹೇಳಿದ್ದಾರೆ. ಪರ್ಸ್ನಲಾಗಿ ಹೇಳೋದು, ನನಗೆ ಕ್ವಶನ್ ಕೇಳಿದ್ದಾರೆ, ನಾನು ಆನ್ಸರ್ ಮಾಡೋ ಜವಾಬ್ದಾರಿ ಅಮ್ಮ ಆ ಥರ ಏನೂ ಇಲ್ಲ, ನಿಮ್ಮ ಇದಕ್ಕೆ ಬಿಟ್ಟಿದ್ದದು. ಬಟ್ ನನ್ನ ಭಾವನೆನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ತಾಯಿಯಾಗಿ ನಾನೇನು ಒಂದು ಸಂಸ್ಕಾರ ಕಲಿಸ್ಬೇಕು, ಕರ್ನಾಟಕದಲ್ಲಿ ಹುಟ್ಟಿ ನಾವು ಕನ್ನಡದಲ್ಲಿ ಬೆಳೆದು ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನು ಒಂಚೂರು ನಾವು ಕಲಿಬೇಕು, ಮಾಡಬೇಕು. ಈಗೆಲ್ಲ ಹಳೇದೇ ಬರ್ತಾಯಿದೆ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ, ಎಲ್ಲ ಹಳೇದೇ ಮಾಡ್ತಾಯಿದ್ದಾರೆ. ಶಾಸ್ತ್ರ ಸಂಬಂಧ ಮಾಡಿ ಮದುವೆಗಳು ಮಾಡ್ಕೊತಾ ಇದ್ದಾರೆ. ಈ ಕಿವಿ ಚುಚ್ಚಿಸ್ಕೊಳ್ಳೋದಾಗಿರ್ಬೋದು, ಸ್ಯಾರಿಗಳಾಗಿರ್ಬೋದು, ಬ್ಲೌಸ್ಗಳು ಹೊಲ್ಸ್ಕೊಳ್ಳೋದಾಗಿರ್ಬೋದು, ಎಲ್ಲ ಹಳೆಯದೇನೆ. ಅಂದರೆ ಅದರಲ್ಲಿ ಒಂದು ಅರ್ಥ ಇದ್ದು ಪ್ರತಿಯೊಬ್ಬರು ಮಾಡಿದ್ದಾರೆ ಅನ್ನೋ ನಂಬಿಕೆ ತುಂಬ ಇದೆ ನನಗೆ. ಯಾಕೆಂದರೆ ಅದನ್ನು ಪರಿಶೀಲಿಸಿ ನೋಡಿದ್ದೀನಿ, ನಾನು ಅದನ್ನು ಅನುಭವಿಸಿದ್ದೀನಿ ಕೂಡ. ಖಂಡಿತ ಅದರಲ್ಲೊಂದು ಅರ್ಥ ಇದೆ, ದೊಡ್ಡವ್ರು ಹಿರಿಯರು ಮಾಡೋದ್ರಲ್ಲೊಂದು ಅರ್ಥ ಇದೆ ಅಂತ ಹೇಳಿ ನಾವು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಬಿಟ್ಟರೆ ದಯವಿಟ್ಟು ಯಾರಿಗೂ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಲ್ಲ. ಹೌದು, ನನ್ನ ಮಕ್ಳ ಮೇಲೆ ನಾನು ಹೇಳ್ತೀನಿ, ನನಗೆ ಗೊತ್ತಿರೋದನ್ನ ನಾನು ಕಲಿಸ್ತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ನಾನು ಮಾಡೋದೇ ಸರಿ ಅಂತ ಹೇಳೋದಿಲ್ಲ. ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ತಾಯಿಯಾಗಿ ನಾನೇನು ಒಂದು ಚೂರು ಸಂಸ್ಕಾರ ನನಗೆ ನಿನ್ನೆ ಕಮೆಂಟಲ್ಲಿ ಹೇಳಿದ್ರಿ, ಅಪ್ಪುಗೋಸ್ಕರ ಅಪ್ಪನ ಸ್ಟ್ರಾಂಗ್ ಆಗಿರೋದಕ್ಕೆ ಆಚೆ ಯಾಕೆ ಬಿಡ್ತಾಯಿಲ್ಲ ಸುಬ್ಬಿಯಮ್ಮ, ತಪ್ಪು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ ಖಂಡಿತ ತೊಗೊಂಡಿದ್ದೀನಿ. ನಾನು ನೆನ್ನೆನೇ ಹೇಳಿದೆ ಅಪ್ಪುಗೆ, ಅಪ್ಪು ನೀನು ಹೊರಗಡೆ ಏನಾದರೂ ಆ ಥರ ಏನಾರು PGಗೆ ಹೋಗಬೇಕು ಮಾಡಬೇಕು ಅಂದರೆ ಖಂಡಿತ ಹೋಗು ಮಗನೇ. ಯಾಕೆಂದರೆ ನಾಳೆ ಅವ್ರ ಫ್ಯೂಚರ್ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಮೇ ಬಿ ತಪ್ಪಿರಬಹುದು ನಂದು, ಇದು ನಾನು ಹಿಡಿತಾರದು ತಪ್ಪಿರ್ಬೋದು, ಎಲ್ಲೋ
ತಾಯ್ತನದ ಒಂದು ಮಕ್ಕಳು ಕಣ್ಣೆದುರುಗಡೆ ಇರಲಿ ಅನ್ನೋದೊಂದು ಇದಕ್ಕೋಸ್ಕರ ಹಂಗೆ ಮಾಡಿರ್ಬೋದು, ಅಷ್ಟೇ ಬಿಟ್ಟರೆ ಖಂಡಿತ ಏನೂ ಇಲ್ಲ. ಅವನು ಆಚೆ ಹೋಗಲಿ, ದುಡೀಲಿ, ಚೆನ್ನಾಗಿದ್ರೆ ನನ್ನ ಮಗ ಅಂತಲೇ ಹೇಳೋದು. ನಿಮ್ಮಗಳೆಲ್ಲ ಆಶೀರ್ವಾದ ಅವನ ಮೇಲೆ ಇರಲಿ, ಅವ್ನು ಚೆನ್ನಾಗಿರಲಿ ಅಂತ ಬೇಡ್ಕೊತಾ ಅವ್ನಿಗೆ ಅವಕಾಶ ಕೊಟ್ಟಿದ್ದೀನಿ. ಹಂಗಾಗಿ ಅವ್ನು ಬ್ಲಾಗ್ ಮಾಡೋಕ್ಕಾಗಿಲ್ಲ, 2-3 ಇಂಟ್ರ್ಯೂನ ಅಟೆಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಆಶೀರ್ವಾದ ಅವನ್ನ ಕಾಪಾಡುತ್ತೆ, ಸೇವ್ ಮಾಡುತ್ತೆ, ಚೆನ್ನಾಗಿರ್ತಾನೆ ಅಂತ ಅನ್ಕೋತಾ ಮತ್ತೆ ಸಿಗ್ತೀನಿ. ಈಗ ಕೆಲಸ, ಈ ಥರ ಕೆಲಸ ಜೋಜೋ ಲಾಲಿ ಅಂತ ಆಡೋ ಟೈಮ್ ಈಗ ಎದ್ದಿದ್ದಾಳೆ ನಮ್ಮ ಅಮೆಯನ ಜೊತೆಗೆ ಆಟ ಆಡ್ತಾಯಿದ್ದೀನಿ. ನನ್ನ ಮೊಮ್ಮಗ ಅಲ್ಲಿ ನೋಡ್ರಿ, ಡಿ ಡಿ ಆಡ್ಯಾನೆ ರಂಗ, ಡಿ ಡಿ ಆಡ್ಯಾನೆ ಅಂತ ಆಡ್ತಾವನೆ. ಮಕ್ಕಳು ಆಟಗಳು ನೋಡೋಕ್ಕೆ ಚಂದ. ನಮ್ಮ ನೋವುಗಳನ್ನೆಲ್ಲ ಮರೆತು ಬದಿಗಿಟ್ಟು ಆ ಮಕ್ಕಳ ಜೊತೆಗೆ ಮಕ್ಕಳಾಗಿರೋದು ಎಷ್ಟು ಜನಕ್ಕೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕಷ್ಟೆ ಅಲ್ವಾ. ಆ ಅವಕಾಶ ನನಗೆ ಸಿಕ್ಕಿದೆ. ಹಂಗೆ ಆಯ್ ಮುಲ್ಯ, ಯಾಕಮ್ಮ ಸುಸ್ತಾಗಿದೆಯಾ? ಗೈಸ್, ನಾನು ಸುಸ್ಕೊಂಡಿರ್ತೀನಿ. ನನ್ನ ಬ್ಲಾಗಲ್ಲಿ ಮಾತ್ರ ಶಕ್ತಿಯಾಗಿ ಮಾತಾಡ್ತಿರ್ತೀನಿ. ನೀವು ಅದನ್ನೇ ಇವತ್ತು ಯಾವುದೋ ಮೆಸೇಜಲ್ಲಿ ಅಪ್ಪು ಲೇಟಾಗಿ ಬಂದ, ಬ್ಲಾಗ್ ಮಾಡ್ಕೊಂಡಿಲ್ಲ ಅಂತ ಹಿಂಗೆ ನೋಡಿದ್ದೀನಿ. ಅದಕ್ಕೆ ನೀವು ಜೆಲಸ್ಸು ಅಂದರೆ ನನ್ನ ತಮ್ಮನ ನೋಡಿ ಜಲಸ್ ಪಡೋ ಅಕ್ಕ ಅಂತೂ ದೇವ್ರಾಣೆ ನಾನಲ್ಲ. ಆ ಥರ ಇದ್ರೆ ಯಾರ ಅಕ್ಕ ದೇವ್ರಾಣೆ ನಾನು ನೋಡಿಲ್ಲ ಸೋಫಾರ್. ತಮ್ಮಂದೇನಿದ್ರೆ ಅವ್ರು ಯಾವತ್ತೂ ಇಲ್ಲಮ್ಮ. ತಮ್ಮ ಅಂತಂದರೆ ಮಗ ಅಂತ ಅನ್ಸ್ಕೊತಾನೆ, ತಂಗಿ ಆದರೆ ಮಗಳು ಅಂತ ಅನ್ಸ್ಕೊತಾಳೆ. ಖಂಡಿತ ನಮಗೆ ನಮ್ಮ ಅಮ್ಮಂಗೆ ಎಷ್ಟು ರೈಟ್ಸ್ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ರೈಟ್ಸ್. ಹೌದು, ಖಂಡಿತ ನೀನು 2ನೇ ತಾಯಿ ಥರ. ಸೊ ಹಂಗಿರಲ್ಲ. ಮೇ ಬಿ ಅವ್ರು ಏನೋ ಅನ್ಕೊಂಡು ಇರಲಿ ಬಿಡಿ ಗೈಸ್. ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಅವ್ರಿಗೆ ಅಪ್ಪು ಕಂಡ್ರೆ ಪ್ರೀತಿಯಿಂದ ಆಗ ಅಂದ್ಕೊಂಡಿರ್ಬಹುದು. ಏನೋ ಬೇಜಾರು ಮಾಡ್ಕೊಬೇಡ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಾಡ್ಕೊಂಡಿಲ್ಲ, ಹಂಗೆಲ್ಲ ಏನೂ ಇಲ್ಲ ಅಂತ ಹೇಳಿದೆ ಅಷ್ಟೇ. ಯಾರೋ ಕೇಳಿದ್ರಿ, ಅಮ್ಮ ಉಪ್ಸಾರು ಮಾಡೋದು ತೋರಿಸಿ, ಖಾರ ಮಾಡೋದು ತೋರಿಸಿ, ಉಪ್ಸಾರು ಗೊಡ್ಗಾರನ ಮಾಡೋದನ್ನ ತೋರಿಸಿ ಅಂತ ಕಮೆಂಟ್ ಹಾಕಿದ್ದೀರಾ. ಖಂಡಿತ ಪ್ರೋಮೋ ಬಾಸ್ಕೆಟಲ್ಲಿ ಹಾಕ್ತೀನಿ ನಾನು. ಒಂದು ದಿವಸ ಮಾಡಿ ಅದರದ್ದು ಇದು ತೋರಿಸ್ತೀವಿ, ಖಂಡಿತ ಹೇಳ್ತೀನಿ. ಆಮೇಲೆ ರವೆ ರೊಟ್ಟಿ ಕೇಳಿದ್ದೀರಾ, ಪ್ರೋಮೋ ಬಾಸ್ಕೆಟಲ್ಲೇ ಕೇಳಿದ್ದೀರಾ. ಖಂಡಿತ ಅದನ್ನು ಮಾಡೋ ಅವಕಾಶ ಸಿಗ್ತಾಗ ಖಂಡಿತ ಮಾಡ್ತೀನಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಲಾವಕಾಶ ಟೈಮ್ ಕೊಡಿ. ಏನಂತಾರವ ಪಾಪಾಗೆ, ಏನಂತಾರವ ಸ್ಕೂಲಲ್ಲಿ ಹೇಳ್ಕೊಟ್ರಲ್ಲವ ನಿಮಗೆ, ಬೇಬಿ ಬೇಬಿ. ಓನು ಮಮ್ಮ, ಓನು ಮಮ್ಮ, ಓನೇ ಮಮ್ಮ, ನನ್ನ ಮುದ್ದು ಮೊಮ್ಮಗ, ಓನು ಮಮ್ಮ. ಹಾಯ್ ಮಾಡು, ಹಾಯ್ 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 ಹಾಯ್. ಇದು 5, ಹಾಂ 5, ಹಾಂ 6, 7, 8, 9, 10. Nose, mouth, eyes, eyes, ears, toes, ಎಲ್ಲವ ಟೋಸು. ಹಾಂ, ಇದು ಯಾವ್ದು, ಇದೇನಿದು, ಇದು ಒಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇದ್ದೀನಿ. ಅದ್ರದ್ದು ಅನಿಸಿಕೆ, ಅದ್ರದ್ದು ಅಭಿಪ್ರಾಯನ ನಿಮಗೆ ಬಿಟ್ಟಿದ್ದೀನಿ, ನೀವೇ ಹೇಳೋದಕ್ಕೆ ಬಿಟ್ಟಿದ್ದೀನಿ. ಯಾವ ಥರ ಗೊತ್ತಾ, ಏನಂತ ಗೊತ್ತಾ, ಅದು ಅಲ್ಲ, ಅದ್ರದ್ದು ಏನು ಅಂತಂದರೆ, ಹೊನ್ನು ಮಣ್ಣು ಹೆಣ್ಣು ಇದು ಮೂರನ್ನು ಹೊಲಿಬೇಕು ಅಂತಂದರೆ ಇಲ್ಲಿ ಬರ್ಸ್ಕೊಂಬಂದಿರಬೇಕು ಅನ್ನೋದು ನನ್ನ ಥಾಟು. ಏಕೆ ಅಂತ ಹೇಳಿದ್ರೆ ನನಗೆ ತುಂಬ ಅನುಭವ ಇವರೇ. ಮಣ್ಣಿಗೆ ದೇವರಾಣೆಗೂ ಸೈಟ್ಗೆ ಇವತ್ತಲ್ಲ, ನಾನು ಸುಮಾರು 27-8 ವರ್ಷದಿಂದನೂ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ. ದೇವರಾಣೆಗೂ ಆಗಲಿಲ್ಲ. ಏನಾದರೂ ತಗೊಳ್ಳೋದು ಮಾರೋದು, ಹಾಗಾಗಿ ಅಲ್ಲಿಗೆ ನಿಂತೋಯ್ತು. ಮಣ್ಣು ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಹೊನ್ನೂ ಅಷ್ಟೇನೆ ತುಂಬ ಚಂಚಲ. ಅದು ನಮ್ಮ ಹತ್ರ ಯಾವಾಗಿರುತ್ತೆ ಯಾವಾಗಿರಲ್ಲ ಅಂತ ಹೇಳೋಕ್ಕೆ ಬರಲ್ಲ. ಇದೆಲ್ಲ ಅದರಲ್ಲಿ ಹಣೆಯಲ್ಲಿ ಬರ್ಕೊಂಬಂದಿರಬೇಕು. ಸೊ ಅದನ್ನು ಹೊಣ್ಣು ಮಣ್ಣು ಹೆಣ್ಣು ಅನ್ನೋದು ನಾವಿಲ್ಲಿ ಬರ್ಕೊಂಬಂದಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ,
ನಾವು ಒಂದು ನಾಗಾವಾರದಲ್ಲಿ ಒಂದು ಜಾಗ ಇತ್ತು, ನಮ್ಮದು ಸೈಟ್ ಇತ್ತು. ಅದು ಏನಾಯಿತು ಅಂತಂದರೆ ಅಲ್ಲಿ ಯಾರೋ ಒಬ್ಬರು ಜಾಗ ಅದು ಫ್ರಾಡ್ ಥರ ಅವರಲ್ಲಿ ಒಂಥರ ಈ ಬಡ ಮಕ್ಳುಗಳಿಗೆಲ್ಲ ಊಟಗಳು ಅಂದರೆ ಇದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಊಟ ಹಾಕ್ತಾರಲ್ಲ ಆ ಥರದ್ದೊಂದು ಮಿಷಿನ್ಗಳು ಮಡಿಕೊಂಡು ಅಲ್ಲಿ ಊಟ ತಯಾರಿಸಿ ಕಳಿಸ್ತಾಯಿದ್ರು. ಆ ಥರದ್ದೊಂದು ಒಬ್ಬ ಮನುಷ್ಯ ಅಲ್ಲಿ ಇದ್ದರು, ಒಬ್ಬರು ಅಲ್ಲಿದ್ದರು. ಅದೇನಾಯಿತು ಅಂತಂದರೆ ನಾವು ನಮ್ಮದು ಪತ್ರಗಳೆಲ್ಲ ತೊಗೊಂಡು ನಾವು ನಮ್ಮ ಸೈಟು ಅಂತ ಹುಡುಕೊಂಡು ಹೋದಾಗ ಅಕ್ರಮವಾಗಿ ಅವರು ಅದನ್ನು ಅಕ್ವೈರ್ ಮಾಡ್ಕೊಂಡು ಮನೆ ಕಟ್ಟಿಸ್ಕೊಂಬಿಟ್ಟಿದ್ರು. ಆಮೇಲೆ ನಮ್ಮ ಪತ್ರಗಳೆಲ್ಲ ತೊಗೊಂಡು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನೆಲ್ಲ ಮಾಡಿದಾಗ ಅದು ನಮ್ಮದೇ ಅನ್ನೋದು ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ಅವ್ರು ಏನು ಮಾಡಿದ್ರು, ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಬಂದರು. ಸರಿ ಆಯಿತು, ಬಾಡಿಗೆ ಕೊಟ್ವಿ. ಆಮೇಲೆ ಅದನ್ನು ಸೇಲ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನಾವಿದ್ದಿದ್ದು ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋದ್ರಿಂದ ನಾವು ನಮ್ಮ ಮುಂದಿನ ಕತೆ ನೋಡಿ ಹೆಂಗಿದೆ. ಅಮ್ಮ ಅಲ್ವಾ, ಅಮ್ಮನ ಆಕ್ರಮಣ ಮಾಡಿದ್ದಾರೆ ಮಕ್ಕಳು. ಹಂಗಾಗಿ ಏನಾಯಿತು, ಆ ಸೈಟು ಮಹಾಲಕ್ಷ್ಮಿ ಲೇಔಟಲ್ಲೇ ತೊಗೊಳ್ಳೋಣ ಅನ್ನೋ ಒಂದು ಆಸೆಯಿಂದ ನಾವು ಅದನ್ನು ಸೇಲ್ ಮಾಡೋಣ ಅಂತ ಇದು ಡಿಸೈಡ್ ಮಾಡಿ ಅವ್ರಿಗೆ ಒಂದು 3 ತಿಂಗಳೊಳಗೆ ಖಾಲಿ ಮಾಡಪ್ಪ ನೀನು ಜಾಗನ ಅಂತ ಹೇಳಿದ್ವಿ ನಾವು. ಆಮೇಲೆ ಒಂದು ತಿಂಗಳು ಬಿಟ್ಟು ಅಪ್ಪ ಬಂದರು, ಬಾಡಿಗೆ ತೊಗೊಂಡು ನಮಗೆ ನಮ್ಮ ಮನೆಗೆ ಹುಡಿಕೊಂಡು ಬಂದರು. ಆಯಿತು ಏನಪ್ಪ ಏನು ಅಂತ ಕೇಳಿದ್ದಕ್ಕೆ, ಇಲ್ಲ ಅದು ನಾನೇ ತೊಗೊತೀನಿ, ಮಕ್ಳುಗಳಿಗೆಲ್ಲ ಊಟ ಹಾಕ್ತಾಯಿದ್ದೀನಿ, ಮಿಸ್ ಆಗುತ್ತೆ, ಏನೋ ನಮ್ಮದು ಜೀವನ ಇದೆ, ನೀವು ಸೇಲ್ ಮಾಡೋದಾದರೆ ನಮಗೆ ಕೊಡಿ ಅಂತ ಹೇಳಿದ್ರು. ನಾನು ಅಷ್ಟಕ್ಕೆ ಸುಮ್ಮನಾಗಬೇಕಲ್ಲ, ನಾನು ಎಮೋಷ್ನಲ್ ಫೂಲ್ ಅಂತ ನಾನು ಒಂದು ಸತಿ ಹೇಳ್ಕೊಳ್ಳೋದಿದೆ ಅಲ್ವಾ. ನನ್ನ ಹಳ್ಳನ ನಾನೇ ತೊಡ್ಕೊಂಡಂಗೆ ಆಗೋಯ್ತು ಆ ಇನ್ಸಿಡೆಂಟಲ್ಲಿ. ಯಾಕೆಂದರೆ ನಾನೇನಂದೆ, ಅಷ್ಟು ಮಕ್ಳುಗಳು ನಮ್ಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ, ಅವನು ನನ್ನನ್ನು ಕಿತ್ಕೊಳ್ಳೋದು ಏನಕ್ಕೆ, ಅವನೇನೋ ಆಗ್ತಾಯಿದ್ದಾನೆ, ಅವನಿಗೆ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿದೆ ನಾನು. ಅವನೇನು ಮಾಡ್ದ, ಸೈಟ್ ತೊಗೊಂಡಿರೋ ಮನುಷ್ಯ ಏನು ಮಾಡ್ದ, ಇದು ಒಂದು 5 ಲಕ್ಷ ದುಡ್ಡು ಅಮೌಂಟನ್ನ ಕೊಟ್ಬಿಟ್ಟು ಇದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಅಗ್ರಿಮೆಂಟ್ ಮಾಡಿಕೊಂಡು 5 ವರ್ಷದೊಳಗಡೆ ಅಲ್ಲ 3 ತಿಂಗಳೊಳಗಡೆ ತಗೋತೀನಿ ಅಂತ ಮಾಡ್ಕೊಂಡಿದ್ದು ಅಗ್ರಿಮೆಂಟು. 5 ಲಕ್ಷ ಕೊಟ್ಟಿದ್ದು ಅಮೌಂಟು. ಆ 5 ಲಕ್ಷ ಅಮೌಂಟ್ ಕೊಟ್ಟಿದ್ದಾರಲ್ಲ ಅಂತ ನಾವೇನು ಮಾಡ್ತೀವಿ, ಅದನ್ನು ಕೊಟ್ಟು ನಾವು ಬೇರೆ ಕಡೆ ಅಗ್ರಿಮೆಂಟ್ ಮಾಡಿಕೊಂಡು ಮನೆ ತೊಗೊಂಬಿಟ್ಟವು ನಾವು. ಸರಿ ಆಯಿತು, ಎಲ್ಲರೂ ಮಾಡ್ಕೋತಾ ಇದ್ದೀವಿ, ನಮ್ಮ ಟೈಮು ಮುಗಿತಾ ಇದೆ. ಈ ಅಪ್ಪ ಪತ್ತೇನೇ ಇಲ್ಲ, ಮನೆ ತಗೋಕೆ ಹೋದ್ರೂ ಇಲ್ಲ, ಅಲ್ಲೋದ್ರೂ ಇಲ್ಲ, ಇಲ್ಲೋದ್ರೂ ಇಲ್ಲ. ಯಾಕಪ್ಪ ಅಂತಂದರೆ ನೋಡಿದ್ರೆ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ, ಹೋಗಿ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕೊಂಡಿದ್ದಾರೆ. ಇದು ಈ ಜಾಗ ಸರಿ ಇಲ್ಲ, ಈ ಜಾಗ ಇದಾಗಿದೆ ಅದಾಗಿದೆ ಏನೇನೋ ನೆಪ ಹೇಳಿ, ಏನೇನೋ ಫ್ರಾಡ್ ಆಗಿರೋದು ಪೇಪರ್ಗಳನ್ನೆಲ್ಲ ಹೊಂಚಿ ಏನೇನೋ ಮಾಡಿ ಕೋರ್ಟಿಗೆ ಕೇಸ್ ಹಾಕೊಂಬಿಟ್ಟವ್ರೆ. ಕೇಸಲ್ಲ ನಾವು ಅಟೆಂಡೇ ನಮ್ಗೆ ಗೊತ್ತಿಲ್ಲ ಇವರು ಕೇಸ್ ಹಾಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಮೇಲೆ ನಾವು ಏನಕ್ಕಪ್ಪ ಕೇಸ್ ಹಾಕೊಂಡಿದ್ಯಾ, ಆಯಿತು ಮಾರಯ್ಯ ನಿನಗಿಷ್ಟ ಇಲ್ವಾ ಬಿಟ್ಬಿಡು, ನಾವು ನಿನಗೆ ಕಾಸು ಕೊಡ್ತೀವಿ ಆಯಿತಾ, ನೀನು ಕೊಟ್ಟಿದ್ದು 5 ಲಕ್ಷ ನಾನು ರಿಟರ್ನ್ ವಾಪಸ್ ಕೊಡ್ತೀನಿ, ನೀನು ತೊಗೊಂಡು ನೀನು ಜಾಗ ಖಾಲಿ ಮಾಡಿಕೊಂಡು ಅಂದರೆ ಅದಕ್ಕೂ ರೆಡಿ ಇಲ್ಲ. ಅಂದರೆ ಆ ಜಾಗ ಬೇಕು, ಅವನ ಹತ್ರ ಅಮೌಂಟ್ ಇಲ್ಲ. ಅದನ್ನು ನಮ್ಮ ಎಮೋಷ್ನಲ್, ನಮ್ಮ ಅಮಾಯಕತೆನ ನೋಡಿ ಅಯ್ಯಪ್ಪ ಯೂಸ್ ಮಾಡ್ಕೊಂಡಿದ್ದು. ಈ ಥರ ಸುಮಾರು ನನ್ನನ್ನು 4 ವರ್ಷ ಇರ್ಬೋದು, 4 ವರ್ಷ ಸತಾಯಿಸಿದ್ದಾರೆ ಅಯ್ಯಪ್ಪ ನಮ್ಮನ್ನು. ಅದು ಸೈಟು ಡಬಲ್ ರೇಟ್ ಆಗೋಯ್ತು, ಸತಾಯಿಸಿದ್ದಾರೆ. ನಾವು ಒಂದು ಸ್ವಲ್ಪ ಏನು ಇಲ್ವಲ್ಲ ನಮ್ಮ ಹತ್ರ, ಇದನ್ನು ನಂಬ್ಕೊಂಡು ನಾವು ಇನ್ನೊಂದು ಕಡೆ ತೊಗೊಳೋದು, ನಾವು ಒಂದು ಸ್ವಲ್ಪ ಲಾಸ್ ಆಗೋದ್ವಿ. ಅಲ್ಲಿಗೆ ತೊಗೊಂಡು ಇಲ್ಲಿಗೆ ಬಡ್ಡಿ ತೊಗೊಂಡು ಅಲ್ಲಿ ಲಾಸ್ ಮಾಡ್ಕೊಂಡು ಇಲ್ಲಿ ಲಾಸ್ ಮಾಡ್ಕೊಂಡು ಅದನ್ನು ಮಾರಿ ಏನೇನೋ ವಿಚಿತ್ರ ಆಯಿತು ಅಂತಂದು ಅನ್ಬೇಡ್ರಿ. ಅಷ್ಟು ವಿಚಿತ್ರ ಆಯಿತು ನನಗೆ. ನನ್ನ ಮನೆ ನಾನು ತೊಗೋಬೇಕು, ನಾನು ಕಟ್ಟಬೇಕು, ನಾನು ಮಾಡಬೇಕು ಅನ್ನೋ ಆಸೆ ಹೊರಟೋಯ್ತು ನನಗೆ ಆಲ್ರೆಡಿ. ಆಮೇಲೆ 4 ವರ್ಷ ಆಯಿತು, ನಾನು ಕೇಳ್ತಾ ಇದ್ದೆ, ಹೌದಲ್ವೇನಪ್ಪ ನಿನಗೆ ಇಷ್ಟ ಇಲ್ಲ ತಾನೇ ಬಿಟ್ಬಿಡು, ಏನಕ್ಕೆ ಇದನ್ನು ಪದೇ ಇದು ಮಾಡ್ತಾಯಿದ್ದೆ, ಯಾಕೆ ನನಗೆ ಕೋರ್ಟಿಗೆ ಎಳೆದಿದ್ಯಾ ನಮ್ಮನ್ನು, ಯಾಕೆ ಕೋರ್ಟಿಗೆ ನಾನು ತಂದು ನಿಲ್ಲಿಸಿದ್ಯಾ ನಮ್ಮನ್ನು, ನಿನ್ನ ಕೈ ಮುಗಿತೀನಿ ಬಿಟ್ಬಿಡು ನಮ್ಮನ್ನು ಅಂತ ಹೇಳಿದ್ರು. ಬಂದು ಮುಂದೆ ನಿಂತ್ಕೊಳ್ಳೋನು, ಕೋರ್ಟ್ ಕೇಸ್ ಅಟೆಂಡ್ ಮಾಡೋನು, ಅವ್ರ ಲಾಯರ್ನ ಕರ್ಕೊಬರೋರು, ಸುಮ್ಮನೆ ಏನೋ ಅಟೆಂಡ್ ಮಾಡೋರು. ನನ್ನ ದೇವರನ್ನ ನಂಬೋದೇ ನಾನು ಬಿಟ್ಟರೆ ಬಿಡಿ, ಒಂದು ಅಳ್ತಿದ್ದೆ ನಾನು. ಅಂದರೆ ನಿಜವಾಗ್ಲೂ ಸ್ವಲ್ಪ ಅಳ್ತಾ ಇರಲಿಲ್ಲ. ಇದನ್ನು ನೋಡಿ ಒಬ್ಬರು ಲಾಯರ್ ಇದ್ದರು, ಅವರು ಹುಬ್ಳಿ ಧಾರವಾಡದವರು ಅನಿಸುತ್ತೆ ಆ ಲಾಯರು. ಅಲ್ಲಿ ಲಾಯರ್ ಅಲ್ಲ, ಜಡ್ಜು ನಮ್ಗೆ ಇದು ಮಾಡೋರು. ಅವ್ರು ಅಂದರು, ಕರೆದ್ಬಿಟ್ಟು, ನೋಡು ಆ ಅಮ್ಮ ಪ್ರತಿ ಸಲ ಬರ್ತಾ ಇದ್ದಾರೆ, ನೀನು ಮಕ್ಕಳವನಿದ್ಯಾ, ಮಕ್ಕಳು ಜೊತೇಲಿ ಇರೋನು, ನೀನು ನ್ಯಾಯವಾಗಿ ನಡ್ಕೋ, ಬೇಕಂತ ನೀನು ಮೋಸ ಮಾಡ್ತಾ ಇದೆಯಾ ಅವ್ರಿಗೆ, ನಿನಗೆ ಮಕ್ಳಿಗೆ ಒಳ್ಳೇದಾಗಲ್ಲ, ನಿನಗೆ ಒಳ್ಳೇದಾಗಲ್ಲ, ಇದು ಸರಿ ಇಲ್ಲ. ಏನಾರು ಇತ್ಯರ್ಥ ಮಾಡಿಕೊಂಡು ಕಾಂಪ್ರಮೈಸ್ ಆಗಿ ನೀನು ಅವ್ರ ದುಡ್ಡು ಅವ್ರಿಗೆ ಕೊಟ್ಬಿಡು, ಇಲ್ಲ ನೀನು ಜಾಗ ಖಾಲಿ ಮಾಡಿಕೊಡು ಅಂತ ಹೇಳ್ತಾನೆ ಇದ್ದರು. ಆವಾಗ 1-2 ಸತಿ ಕೇಸ್ ಅಟೆಂಡ್ ಮಾಡದೇ ಇರೋದು ಹೀಗೇ ಮಾಡ್ತಾಯಿದ್ದೆ. ಒಂದು ಅಳ್ತಿದ್ದೆ.
ಕೋರ್ಟ್ ಕೇಸ್ ಅಟೆಂಡ್ ಮಾಡಿದ್ರೆ ತಪ್ಪಾಗುತ್ತೆ, ನಮ್ಮ ಕಡೆಯಿಂದ ತಪ್ಪಾಗುತ್ತೆ ಅಂತ ನಾನು ಹೋಗಬೇಕಾಗಿತ್ತು. ಹೀಗೆ ಹೋಗ್ತಾ ಇದ್ದೆ, ಅಳ್ತಾ ಇದ್ದೆ, ತುಂಬ ಬೇಜಾರು. ಅಂದರೆ ನಾನು ಯಾವುದು ಮಾಡಿರೋ ತಪ್ಪು ಅಲದ್ನೋ ನನಗಂತೂ ದೇವರನ್ನೇ ಗೊತ್ತಿಲ್ಲ. ಅಷ್ಟು ಅಲ್ದಿದ್ದೀನಿ ಅಂದರೆ ತುಂಬ ಅಲ್ದೆ. ಆಮೇಲೆ ಕೊನೆಗೆ ಹೀಗೇನೇ ಸ್ವಲ್ಪ ಮಳೆಗಾಲ ಆ ಯಪ್ಪ ತೀರೋದ ಅಂತ ವಿಷಯ ಗೊತ್ತಾಯಿತು. ಒಂದಂದರೆ ಕೋರ್ಟಲ್ಲಿ ಕೇಸ್ ಕೇಳಿಸೋಕ್ಕೆ ಅಟೆಂಡ್ ಆಗಲಿಲ್ಲ ನಾನು. ಅವನು ಯಪ್ಪ ಅಟೆಂಡ್ ಆಗ್ತಾಯಿಲ್ಲ, ಏನಕ್ಕೆ ಹೋಗೋದು ಅಂತಂದಾಗ ಆಮೇಲೆ ವಿಷಯ ಗೊತ್ತಾಯಿತು. ಅವ್ರ ಲಾಯರ್ ಕಡೆಯಿಂದ ಆ ಮನುಷ್ಯ ಇಲ್ಲ, ಬದುಕಿಲ್ಲ, ಸತ್ತೋಗಿದ್ದಾನೆ ಅಂತ. ಹೇಗೆ ಸತ್ತ? ಕಾರು ಓಡಿಸ್ಕೊಂಡು ಮರದಡಿಲಿ ನಿಂತಿದ್ರಂತೆ. ಕಾರ್ ಒಳಗಡೆನೇ ಇದ್ದಾನೆ ಈ ಮನುಷ್ಯ. ಮರದಡಿಲಿ ನಿಲ್ಸ್ಕೊಂಡು ನಿಂತಿದ್ದಾರೆ. ಆ ಮರ ದೊಡ್ಡದು ದಿಂಬಿ ಬಂದು ಸರಿಯಾಗಿ ಅಪ್ಪನ ತಲೆ ಮೇಲೆ ಹಿಂಗಾಗ್ಬಿಟ್ಟಿದೆ. ಸ್ಪಾಟಲ್ಲಿ ಹೋಗ್ಬಿಟ್ಟಿದ್ದಾನೆ ಅಪ್ಪ. ತುಂಬ ಬೇಜಾರಾಯಿತು, ಏನಪ್ಪ ಅಂತ. ಕೊನೆಗೆ ಅವ್ರ ಮಿಸ್ಸಸ್ಸು ಅವರು ಎಲ್ಲರೂ ಬಂದು ಸುಮಾರು 1-2 ತಿಂಗಳು ಬಿಟ್ಟು ಬಂದರು. ಕೋರ್ಟಿಗೆ ಕೇಸಿಗೆ ಅವ್ರ ಚಿಳ್ಳೆ ಮಕ್ಳುಗಳೆಲ್ಲ ಕರ್ಕೊಂಡು ಬಂದು ಕಾಲು ಹಿಡ್ಕೊಂಡ್ರು. ನಾನು ಅಂದೆ, ದಯವಿಟ್ಟು ಕಾಲು ಹಿಡಿಬಿಡಿ, ಬರ್ಕೊಡಿ, ನಮಗೆ ಸೈನ್ ಹಾಕ್ಕೊಡಿ, ನಮ್ಮ ಸೈನ್ ನಮ್ಮ ಹಾಕೋತೀವಿ, ಖಾಲಿ ಮಾಡಿಕೊಡಿ. ನಿಮಗೆ ಮೋಸ ಮಾಡಿದ್ದಕ್ಕೆ ಈ ಥರ ಆಯಿತು, ನಮ್ಮ ಶಿಕ್ಷೆ ಆಗೋಯ್ತು, ನಮ್ಮ ಯಜಮಾನರನ್ನೇ ಕರ್ಕೊಂಬಿಟ್ಟ ಭಗವಂತ. ನೀವು ಭಾರಿ ಒಳ್ಳೆಯವರಿದ್ದೀರ ಅನಿಸುತ್ತೆ, ಅದಕ್ಕೆ ದೇವ್ರು ನಮಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ. ನಿಮ್ಮ ಕೈ ಮುಗಿತೀವಿ, ಆ ಯಪ್ಪ ಹೊರಟೋಗಿದ್ದಾನೆ, ನಮ್ಗೆ ಇದು ಬಿಟ್ಟರೆ ದಾರಿ, ಬದುಕೋ ದಾರಿ ಬೇರೆ ಎಲ್ಲೂ ನಮಗೆ ಬೇರೆದಿಲ್ಲ ದಾರಿ. ಇವಾಗ ಏನಿದೆ ಅದನ್ನು ನಾವು ಸೆಟ್ಲ್ಮೆಂಟ್ ಮಾಡ್ತೀವಿ, ತಗೊಳ್ಳಿ ಅಂತ. ಆದರೆ ಅದು ಡಬ್ಬಲ್ ರೇಟ್ ಆಗಿದೆ ಸ್ಟಾರ್ಸ್, ಡಬ್ಬಲ್ ರೇಟ್ ಆಗಿದೆ ಅದು. ನಾನು ಹೇಗೆ ಕೊಡಬೇಕು? ಕಾಲು ಹಿಡ್ಕೊಂಡ್ರು, ಮಕ್ಳುಗಳನ್ನ ಬಂದು ಕಾಲು ಹಿಡ್ಕೊಂಡ್ರು. ನಿಜವಾಗ್ಲೂ ಕೊಟ್ಟೆ ನಾನು, ಅದೇ ರೇಟ್ಗೆ ಕೊಟ್ಟೆ ನಾನು, ಏನೂ ಮಾತಾಡಲಿಲ್ಲ. ಅದೇ ರೇಟ್ಗೆ ರಿಟರ್ನ್ ನಾನು ಆಯಿತು ಹೋಗಿರಿ, ಅದು ಋಣ ನಿಮಗಿದೆ ಅಂತ ಹೇಳಿ ಬಿಟ್ಕೊಟ್ಟೆ ನಾನು. ಅದಕ್ಕೆ ಹೇಳೋದು, ಇದು ನಿಮಗೆ ಬಿಟ್ಟಿದ್ದೀನಿ. ಇದ್ರದ್ದು ಅಭಿಪ್ರಾಯ ಹೇಗೆ ಅಂತ ನಾನು ಹೇಳಬಾರ್ದು, ತಪ್ಪಾಗುತ್ತೆ. ನಾನು ಹೇಳಿದ್ರೆ ಇದಾಗುತ್ತೆ. ಅಂದರೆ ಸುಮಾರು ಜನ ಹೇಳಿದ್ದು, ನಿಮ್ಮ ಮೋಸ ಮಾಡಿದ ಹಿಂಗಾಯ್ತು ಅಂತ. ಕೇಸ್ ಕ್ಲಿಯರ್ ಆಯಿತು, ಕೋರ್ಟಿಂದ ನಾನು ಬಿಡುಗಡೆ ಮಾಡ್ಕೊಂಡು ಬಂದೆ ನಾನು. ಆ ಇನ್ಸಿಡೆಂಟು ಏನು ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ನಾನು ಹೇಳಿದ್ದು, ನನಗೆ ಯಾವುದು ವಿಷಯಕ್ಕೆ ಮಾತಾಡಿದೆ ಅಂದರೆ ಹೊಣ್ಣು ಮಣ್ಣು ಇದು 3 ಒಲಿಬೇಕು ಅಂದರೆ ಪಡ್ಕೊಂಬಂದಿರಬೇಕು. ಅದಂತೂ ಸತ್ಯ. ಇದು ತುಂಬ ಅನುಭವ ಅಂದರೆ ನನಗೆ ತುಂಬ ಅನುಭವ. ಹಂಗಾಗಿ ಅಂದ್ಕೊಂಡಿದ್ದೀನಿ ನನ್ನ ಒಡವೆಗಳು ಇದ್ದಾಗ ಇಲ್ಲದೇವರೆಗೆ ಒಡವೆಗಳನ್ನ ಕೊಟ್ಟಿದ್ದೀನಿ ನಾನು. ಸೌದೋಗ್ಬಿಡುತ್ತಾ ಅದು ಹಾಕ್ಕೊಂಡ್ರೆ? ಸೌದೋಗ್ಬಿಡುತ್ತಾ? ಹಾಕ್ಕೊಳ್ಳಿ ಬಿಡು, ಹಾಕ್ಕೊಳ್ಳೋದ್ರಿಂದ ಅವ್ರ ಮನಸ್ಸಿಗೂ ಏನಾರು ಸಮಾಧಾನ ಸಿಗುತ್ತೆ ಅನ್ನಂಗಿದ್ರೆ ಹಾಕ್ಕೊಳ್ಳಿ ಅಂತ ಒಂದು ಕಾಲದಲ್ಲಿ ಒಡವೆ ನನ್ನ ಹತ್ರ ಇದ್ದಾಗ ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ. ಎಷ್ಟೋ ಜನ ಒಡವೆ ತೊಗೊಂಡೋದ್ರು ವಾಪಸ್ಸೇ ತಂದು ಕೊಟ್ಟಿಲ್ಲ. ಆ ಥರನೂ ಮೋಸ ಮಾಡ್ಕೊಂಡಿದ್ದೀನಿ ನಾನು. ಈ ಥರನೂ ಮೋಸ ಆಗಿದೆ, ಆ ಥರನೂ ಹೋಗಿದೆ. ತುಂಬ ಅಂದರೆ ಮೋಸ ಹೋಗಿದೆ. ನಮ್ಮ ಇನ್ನೋಸೆನ್ಸ್, ನಮ್ಮ ಅಮಾಯಕತೆ ಮೇಲೆ ಇದಾಗಿದ್ದಾರೆ. ಸ್ವಲ್ಪ ಬುದ್ಧಿ ಕಲ್ತಿದ್ದೀನಿ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ಇನ್ನೂ ನಾನು ಪಳಗಬೇಕು ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ. ಪಳಗ್ತೀನಿ, ತುಂಬ ಚೆನ್ನಾಗಿ ಪಳಗ್ತೀನಿ. ಹಂಗಂತ ನಾನು ಯಾರಿಗೂ ಮೋಸ ಅವ್ರು ಮಾಡಿದ್ರು ಅಂತ ನಾನು ಮಾಡೋಕ್ಕೋಗಲ್ಲ. ನನ್ನ ಥರನ ನಾನು ಕಳ್ಕೊಳಕ್ಕೆ ಹೋಗಲ್ಲ. ನಾನು ಹಾಗೆ ಇರ್ತೀನಿ. ಆದರೆ ಬುದ್ಧಿ ಕಲ್ತ್ಕೊತೀನಿ. ದೂರದಲ್ಲಿ ಏನಾರ ಕೆಲಸ ಸಿಕ್ಕಿದ್ರೆ ಅವನ್ನ ಕಳಿಸ್ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಹಾಯ್ ಅಪ್ಪು. ಹಲೋ, ಹಾಯ್. ಬೆಳಗ್ಗೆಯಿಂದ ಇಂಟ್ರ್ಯೂಗೆ ಹೋಗಿದ್ದಲ್ಲ, ಏನಾಯ್ತು ಮಗನೇ? ಇವತ್ತು 3 ರೌಂಡ್ ವರ್ಚುವಲ್ ಇಂಟರ್ವ್ಯೂ ಇತ್ತು ಒಂದು ಕಂಪನಿದು. ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ, ಸೊ ಅದಕ್ಕೆ ನನ್ನ ಫ್ರೆಂಡ್ ಲ್ಯಾಪ್ಟಾಪ್ ಇಸ್ಕೊಂಡು ಮಲೇಶ್ವರಂ ಒಬ್ಬ ಫ್ರೆಂಡ್ ಇದ್ದ, ಸೊ ಅಲ್ಲಿ ಹೋಗಿದ್ದೆ. ಕ್ಲಿಯರ್ ಆಯಿತು 3. ಸೊ ಇಂಟರ್ವ್ಯೂ ತುಂಬ ಚೆನ್ನಾಗಿ ಕೊಟ್ಟೆ. ಬಟ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಓರ್ಡರ್ ಇಟ್ಕೊಂಡಿದ್ದೀನಿ, ಇದೊಂದು ಬ್ಯಾಕಪ್ಗೆ ಇಟ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ಇಂಟರ್ವ್ಯೂ ಇದೆ MG ರೋಡಲ್ಲಿ. ಇನ್ಫ್ಯಾಕ್ಟ್ 2 ಇದೆ. ಸೊ ಒಂದೇ ದಿನ ಕೊಡ್ತಾ ಇದ್ದೀನಿ. ಅದೊಂದು ಕನ್ಸಲ್ಟಿಂಗ್ ಕಂಪನಿ ಅದು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಜಾಬ್ ಕನ್ಸಲ್ಟಿಂಗ್ ಕಂಪನಿ. ಸೊ ಅಲ್ಲಿ 2-3 ಕಂಪ್ನೀಸ್ ಇರುತ್ತೆ. ಸೊ ಒಂದೇ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತೆ. ಸೊ ನಾಳೆ ಸುಬ್ರಹ್ಮಣ್ಯ ಪೂಜೆ ಮಾಡಿ ಬೆಳಗ್ಗೆನೇ ಎದ್ದು ಹೋಗಿ ಅದರ ಒಂದು ಕೆಲಸ ಹುಡ್ಕೊಬೇಕು. ನಾಳೆ ಒಂದು ಅದೇ ದಯದಿಂದ ಅದರ ಒಂದು ಕೆಲಸ ಸಿಕ್ಕಿದ್ರೆ ಖುಷಿ. ಅಪ್ಪು, ನಮ್ಮ ಮೈಂಡ್ ಸೆಟ್ಟು ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಮೈಂಡ್ ಸೆಟ್ಟು ಏನಿಲ್ಲ, ನಾನು ಆನೆಸ್ಟಾಗಿ ಹೇಳ್ತೀನಿ. ಏನು ಅಂದರೆ ನನಗಿರೋದೇನೆಂದರೆ, ನನಗೆ ಅಲ್ಲಿ ನಂದಿರೋದು, ಇವಾಗ ನಾನು ಯಾವುದೇ ಚೂಸ್ ಮಾಡಿದ್ರು ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ
ಎಲ್ಲ ಈ ಶಿಫ್ಟ್ಗಳು ತುಂಬ ರೊಟೇಷನಲ್ ಶಿಫ್ಟ್ಗಳಿರುತ್ತೆ. ಅಂದರೆ ರೊಟೇಷನಲ್ ಶಿಫ್ಟ್ಗಳು ಅಂದರೆ ಒಂದ್ಸತಿ ನೈಟ್ ಇರುತ್ತೆ, ಒಂದೊಂದ್ಸತಿ ಬೆಳಗ್ಗೆ ಇರುತ್ತೆ, ಆ ಥರ ಶಿಫ್ಟ್ಗಳಿರುತ್ತೆ. ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು, ಇಲ್ಲ ಹಂಗೆ ಹೀಗೆ ಅಂತ ಅಲ್ಲ. ಏನಂದರೆ ನಮ್ಮದು ದೂರದಲ್ಲಿರೋದ್ರಿಂದ ಕ್ಯಾಬ್ ಫೆಸಿಲಿಟೀಸ್ ಇರಲ್ಲ, ಓಕೆನಾ. ಸೊ ಮೇ ಬಿ ಅವ್ರ ಲೊಕೇಶನ್ ಕ್ಯಾಬ್ ಫೆಸಿಲಿಟೀಸ್ ರೇಡಿಯಸ್ ಒಳಗಿರ್ಬೋದು, ಬಟ್ ನಾವು ಬೆಂಗಳೂರಿಂದ ಸ್ವಲ್ಪ ಆಚೆನೇ ಇದ್ದೀವಿ. ಐ ವಾಂಟ್ ಟು ಎಕ್ಸ್ಪ್ಲೋರ್. ನನಗೆ ಒಂದಿಷ್ಟು ಡ್ರೀಮ್ಸ್ ಇದೆ, ಮಾಡಬೇಕು, ನಾನು ಫುಲ್ಫಿಲ್ ಮಾಡಬೇಕು ಅಂತ. ಪ್ರಾಬ್ಲಮ್ ಏನಂದರೆ ಏನೋ ಒಂದು ಕೆಲ್ಸಕ್ಕೆ ಹೋಗಿ ಬರಬೇಕು. ನನಗೇನಂದರೆ ನನಗೆ ನಾನೇ ಪ್ರಾಬ್ಲಮ್ಮು. ನಾನು ಒಂದಿಷ್ಟು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಅನ್ನೋದೆಲ್ಲ ಇದೆ. ಏನಿಲ್ಲ, ಬಟ್ ನಾನು ಈಗಲೂ ಕೂಡ ತುಂಬ ಯೋಚನೆ ಮಾಡಿದ್ರು ಕನ್ಫ್ಯೂಷನ್ ಸ್ಟೇಟಲ್ಲೇ ಇರೋದು ನಾನು ಇನ್ನೂ. ನನಗೆ ನಾನು ಸೊಲ್ಯೂಷನ್ ನೋಡ್ಕೊಳ್ಳೋದಕ್ಕೆ ನನಗೆ ಸಿಗ್ತಾ ಇಲ್ಲ. ಬಟ್ ನನಗೆ ಆಪ್ಷನ್ ಇರೋದು ಒಂದೇ ಒಂದು, ನಾನು ಕೆಲ್ಸಕ್ಕೆ ಹೋಗಬೇಕು. ಬಿಕಾಸ್ ಇವಾಗಿರೋ ಸಿಚುವೇಶನ್ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಬಿಕಾಸ್ ನನಗೆ ಈಗ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಇಲ್ಲ. ನನಗೆ ಮಾಡೋಣ ಅಂತ ಇರೋದ್ರಿಂದ ನನಗೆ ಅದಕ್ಕೆ ಟೈಮ್ ಇಲ್ಲ. ನನಗೆ ಅದಕ್ಕೆ ತುಂಬಾ ಟೈಮ್ ಬೇಕು. ಬಟ್ ಇವಾಗ ನಮಗೆ ಫಿನಾನ್ಷಿಯಲ್ ಕ್ರೈಸಿಸ್ ಇರೋದ್ರಿಂದ ನಮ್ಮ ಮನೇಲಿ ನಾನು ಮಾಡಲೇಬೇಕು. ಸೊ ಅದಕ್ಕೆ ಅದನ್ನೂ ಮಾಡ್ತೀನಿ ಅನ್ನೋ ಒಂದು ಪ್ಲ್ಯಾನಲ್ಲಿ ನಾನು ಡಿಸೈಡ್ ಮಾಡಿರೋದು. ಬಟ್ ಅದಿನ್ನೂ ಗೊತ್ತಿಲ್ಲ, ಕೆಲಸ ಯಾವ್ದು ಸಿಗುತ್ತೋ ಅದ್ರ ಮೇಲೆ ಡಿಪೆಂಡು. ಅಕಸ್ಮಾತ್ ನನಗೆ ಕೆಲಸ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನೇನು ಮಾಡಿದ್ರಿ? ಅದು ನಾಳೆನೇ ಇದೆ, ಗೊತ್ತಿಲ್ಲ. ಯಾವುದಾದ್ರೂ ಅಕಸ್ಮಾತ್ ತುಂಬ ದೂರ ಇದ್ದರೆ 100% ಆಪ್ಷನ್ ಇಲ್ಲದೆ ನಾನು ಹೋಗಲೇಬೇಕು. ಅಕಸ್ಮಾತ್ ನಾನು ಲಾಸ್ಟ್ ಕಂಪ್ನಿ ಬಂದು ಇಲ್ಲಿಂದ 22 ಕಿಲೋಮೀಟರ್ಸ್ ಇತ್ತು, 22-23 ಕಿಲೋಮೀಟರ್ಸ್. ಅದು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಅದು ನನಗೇನು ಕಷ್ಟ ಆಗ್ತಿರಲಿಲ್ಲ, ಹೋಗಿ ಆರಾಮಾಗಿ ಬರ್ತಾಯಿದ್ದೆ. ಅದಕ್ಕಿಂತ ಸ್ವಲ್ಪ ದೂರ ಏನಾದರೂ ಆ ಥರ ಏನಾದರೂ ಇದ್ದರೆ ಸಿ. ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ನಾನು ಹೋಗೋದು ಅಂತ ಇಲ್ಲ. ನನಗೆ ನನ್ನ ಮೈಂಡ್ ಆಲ್ರೆಡಿ ನೆಕ್ಸ್ಟ್ ಲೆವೆಲ್ಲಾಗೆ ಇದಾಗ್ಬಿಟ್ಟಿದೆ ನನಗೆ. ನಾನು ಸುಮ್ಮನೆ ಕೂತ್ಕೋತೀನಿ, ಯೋಚನೆ ಮಾಡ್ತಲೇ ಕೆಟ್ಟು ಸುಮ್ಮನೆ ಒಂಥರ ಒಬ್ಬನೇ ಇರೋ ಥರ ಆಗ್ಬಿಟ್ಟಿದೆ ಸ್ಟೇಟ್ ನನಗೆ. ನನ್ನ ಮಗ ಅಕ್ಷಿ ಮಾಡ್ದ, ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಸೊಲ್ಯೂಷನ್ ನಾನೇ. ಅದಕ್ಕೆ ಅದನ್ನು ಊಟಾಕೊಂಡು ಇದ್ದೀನಿ. ಏನೇನೂ ಇಲ್ಲ, ಫಸ್ಟ್ ಒಂದು ಕೆಲಸ ಸಿಗಬೇಕು. ಕೆಲಸ ಸಿಕ್ಕಾದ್ಮೇಲೆ ಮುಂದಕ್ಕೆ ಏನು ಅಂತ ನೋಡೋಣ. ಡಿಸಿಷನ್ ಅವನಿಗೆ ಬಿಟ್ಟಿದ್ದು. ಸೊ ಹೋಗ್ಲಿ ಅಂತಲೇ ನಾನು ಆಸೆ ಪಡ್ತಾ ಇದ್ದೀನಿ. ಅವನು ಹೋಗಿ ಅವನ ಫ್ಯೂಚರ್ನ ಅವ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಬಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.